ಹೌದು, ಬೈಕ್ ಸವಾರನ ನಿಯಂತ್ರಣ ತಪ್ಪಿದ ಹಿನ್ನೆಲೆ ರಸ್ತೆಯ ಬದಿಯಲ್ಲಿದ್ದ ಚರಂಡಿಯ ಒಳಗೆ ಬೈಕ್ ನುಗ್ಗಿದ ಪರಿಣಾಮ ಬೈಕ್ ಸವಾರನಿಗೆ ಕಾಲು ಮುರಿದಿರುವ ಘಟನೆ ಚಿಕ್ಕಬಳ್ಳಾಪುರ ರಾಷ್ಟ್ರೀಯ ಹೆದ್ದಾರಿ 44ರಲ್ಲಿ ನಡೆದಿದೆ. ಅಂದಹಾಗೆ ಚಿಕ್ಕಬಳ್ಳಾಪುರ ನಗರ ಮುನ್ಸಿಪಲ್ ಬಡಾವಣೆಯ ನಿವಾಸಿಗಳಾದ ನಾಗರಾಜು ಹಾಗೂ ಲಲಿತಮ್ಮ ದಂಪತಿ ಇಬ್ಬರು ಕೂಡ ಶ್ರೀರಾಮನವಮಿ ಹಬ್ಬದ ಪ್ರಯುಕ್ತ ನಂದಿ ಮೆಡಿಕಲ್ ಕಾಲೇಜು ಬಳಿ ಇರುವ ತಮ್ಮ ಮನೆ ದೇವರಾದ ಆಂಜನೇಯ ಸ್ವಾಮಿ ದೇವಾಲಯಕ್ಕೆ ಹೋಗುತ್ತಿದ್ದರಂತೆ. ಈ ವೇಳೆ ನಿಯಂತ್ರಣ ತಪ್ಪಿ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿರುವ ಚರಂಡಿಯ ಒಳಗೆ ಬೈಕ್ ನುಗ್ಗಿದೆ. ಇನ್ನು ಬೈಕ್ ಚರಂಡಿಯ ಒಳಗೆ ನುಗ್ಗಿದ ರಭಸಕ್ಕೆ ನಾಗರಾಜ್ ಎಂಬುವರಿಗೆ ಬಲಗಾಲು ಮುರಿದಿದೆ. ಯಾವೂರು? ಏನಾಯ್ತು? ಹಾಂ, ಹೇಳ್ಕೊಂಡಂಗಾಯ್ತು. ಏನಾಯ್ತು ಆಮೇಲೆ? ಹಾಂ, ಯಾರ್ಯಾರು ಬರ್ತಿದ್ರಿ? ಎಲ್ಲಿಗೆ ಹೋಗ್ತಿದ್ರಿ? ಆಂಜನೇಯ ದೇವಸ್ಥಾನಕ್ಕೆ. ಹಾಂ, ಈಗ ಕಾಲು ಮುರ್ತಾಗಿದೆಯಾ? ಹಾಂ. ಇನ್ನು ಪತ್ನಿ ಲಲಿತಮ್ಮಗೂ ಗಂಭೀರ ಗಾಯಗಳಾಗಿ ನೋವು ತಾಳಲಾರದೆ ಸ್ಥಳದಲ್ಲಿ ಒತ್ತಾಡಿದ್ದಾರೆ. ಇದನ್ನ ತಿಳಿದ ಕೂಡಲೇ ಮಾಧ್ಯಮದವರು ಹಾಗೂ ಸ್ಥಳೀಯರು ಸೇರಿ ಸ್ಥಳಕ್ಕೆ ಆಂಬ್ಯುಲೆನ್ಸ್ ಕರೆಸಿ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ರವಾನಿಸಿದ್ದಾರೆ. ಈ ಪ್ರಕರಣವು ಚಿಕ್ಕಬಳ್ಳಾಪುರ ತಾಲೂಕಿನ ಪೆರೇಸಂದ್ರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದಾಖಲಾಗಿದೆ. ಎಲ್ಲಿಗೆ ಹೋಗ್ತಿದ್ರೆ? ಎಲ್ಲಿಗೆ? ಹಾಂ, ಎಲ್ಲಿಂದ ಬರ್ತಿದ್ರಿ? ಇನ್ನು ಹಬ್ಬ ಅಂತ ದೇವಸ್ಥಾನಕ್ಕೆ ಬರ್ತಿದ್ರಾ? ಯಾವ ಥರ ಆಯ್ತು? ಏನಾಯ್ತು? ಹಾಂ, ಯಾರವರು? ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.